ನಿಮ್ಮ ಮನೆ ಮಗಳಾದಂಥ ನಯನಾಮೃತ ಮಾತಾಡ್ತಿದ್ದೀನಿ. ಇವತ್ತು ನೂರಾರು ಸಾವಿರಾರು ಸಾಂಗ್ಸ್ಗಳು ಮತ್ತು ಮೂವಿಗಳಲ್ಲಿ ಮಾಡಿರುವಂಥ ಮಂಜು ಕವಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಡಿ ಟ್ರೆಂಡ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ. ಅದರಲ್ಲಿ ಅವರು ಸುಮಾರು ಡಿ ಬಾಸ್ ಬಗ್ಗೆನೇ ಸಾಂಗ್ಸ್ನ ಹಾಡಿದ್ದಾರೆ ಮತ್ತು ತುಂಬ ಜನ ಸೆಲೆಬ್ರಿಟೀಸ್ಗೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾವು ಇವತ್ತು ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಸರ್, ನೀವು ತುಂಬ ಮೂವಿಗಳು ಸಾಂಗ್ಸ್ ಎಲ್ಲ ಮಾಡಿದ್ದೀರಾ, ಬಟ್ ಡಿ ಟ್ರೆಂಡ್ ಆಡಿಯೋ ಅನ್ನೋದ್ರಲ್ಲಿ ಡಿ ಬಾಸ್ ಬಗ್ಗೆನೇ ನೀವು ಮಾಡಬೇಕು ಅನ್ನೋದಕ್ಕೆ ಯಾವ ಥರ ನಿಮಗೆ ಬಂತು ಸರ್? ಈಗ ಏನಂದರೆ 35ಕ್ಕೂ ಹೆಚ್ಚು ಡಿ ಬಾಸ್ ಅವರಿಗೆ ನಾನು ಸಾಂಗ್ಗಳನ್ನು ಬರೆದು ಕಾಂಪೋಸ್ ಮಾಡಿದ್ದೀನಿ. ಕ್ರಾಂತಿ ಸಿನಿಮಾ ಬಂತು. ಕ್ರಾಂತಿ ಸಿನಿಮಾದಲ್ಲಿ ಸ್ವಲ್ಪ ಆವಾಗ ನಾವು ಸೋಷಿಯಲ್ ಮೀಡಿಯಾನೇ ಸ್ವಲ್ಪ ತುಂಬ ಸಪೋರ್ಟ್ ಮಾಡಿದ್ವಿ. ಸೊ ಆ ಟೈಮಲ್ಲೂ ನಾನು ಕ್ರಾಂತಿ ಶುರುವಾಗಿದೆ ಅಭಿಮಾನ ರಂಗೇರಿದೆ ಅನ್ನೋ ಒಂದು ಸಾಂಗ್ ಮುಖಾಂತರ ಸ್ಟಾರ್ಟ್ ಮಾಡಿದೆ. ಇದ್ರ ಕೆಳಗಡೆ ರಾಬರ್ಟ್ಗೂ ಒಂದು ಪ್ರಮೋಷನ್ ಸಾಂಗ್ ಮಾಡಿದ್ದೆ. ಹಳ್ಳಿ ದಿಲ್ಲಿ ಗಲ್ಲಿಯಲ್ಲಿ ಊರು ಕೇರಿ ಜಾತ್ರೆಯಲ್ಲಿ ಒಂದೇ ಕೂಗಾಟ ಡಿ ಬಾಸ್ ಅಂತೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಸೊ ಇದ್ರ ಬಿಫೋರು ಒಂದು ಭುವನೇಶ್ವರಿ ದರ್ಶನ ಕನ್ನಡ ರೋಮಾಂಚನ ಅನ್ನೋ ಒಂದು ಸಾಂಗು, ಅದು ಯಾರಿಗೂ ಗೊತ್ತಿರಲಿಲ್ಲ. ರೀಸೆಂಟಾಗಿ ಈಗ ಮಂಜು ಕವಿ ಡಿ ಬಾಸ್ ಸಾಂಗ್ಸ್ ಅಂತ ಬಂದಾಗ ಹಳೇದನ್ನೆಲ್ಲ ಸರ್ಚ್ ಮಾಡಿದ್ರೆ ಈಗ ಹಲವಾರು ಏಟೋ ಮ್ಯೂಸಿಕಲ್ಲಿದೆ, ಸಿರಿ ಮ್ಯೂಸಿಕಲ್ಲಿದೆ, ಆನಂದ ಆಡಿಯೋದಲ್ಲಿದೆ, ಎಲ್ಲ ಚಾನಲಲ್ಲೂ ನನ್ನ ಗೀತೆಗಳು, ಹಲವಾರು ಗೀತೆಗಳು ಡಿ ಬಾಸ್ ಅವರಿಗೆ ಮಾಡಿರ್ತಕ್ಕಂಥ ಗೀತೆಗಳಿದೆ. ಅದೊಂದು ನನಗೆ ತುಂಬ ಖುಷಿ ಕೊಡುತ್ತೆ ಮೇಡಮ್. ಯೂಟ್ಯೂಬ್ ಚಾನಲ್ ಬೇರೆ ನೇಮ್ ಇಡ್ಬೋದಿತ್ತು, ಬಟ್ ನೀವು ಡಿ ಟ್ರೆಂಡ್ ಆಡಿಯೋ ಅಂತಲೇ ಇಟ್ಟಿದ್ದೀರಾ. ಎಲ್ಲ ಚಾನಲ್ಗೂ ಕೊಡ್ತಾ ಇರ್ತೀವಿ. ಸೊ ಸುಮಾರು ಜನ ಸೆಲೆಬ್ರಿಟೀಸ್ಗಳು ಒಂದು ಕರೆ ಮಾಡಿ ಫೋನ್ ಮುಖಾಂತರ ಹೇಳಿದ್ರು, ಸರ್ ನನಗೆ ಡಿ ಬಾಸ್ಗೋಸ್ಕರನೇ ಒಂದು ಚಾನಲ್ ಬೇಕು ಸರ್, ನಮಗೆ ಅದರಲ್ಲಿ ಡಿ ಬಾಸ್ ಸಾಂಗ್ಸ್ ಮಾತ್ರ ಇರಬೇಕು ಸರ್, ಆ ಥರ ಅಂತೇಳಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಸೊ ಹಾಗಾಗಿ ಅದು ನಮಗೂ ಒಂದು ಆ ಮನಸ್ಸಲ್ಲಿತ್ತು, ಡಿ ಬಾಸ್ಗೋಸ್ಕರನೇ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅವ್ರಿಗೋಸ್ಕರನೇ ಅಂತೇಳಿ. ಮತ್ತು ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಇದ್ದಾರೆ. ಈಗ ಇದ್ರ ನೋಡಮ್ಮ ಒಂದು 25 ಜನ 30 ಜನ ಸೆಲೆಬ್ರಿಟೀಸ್ ಸೇರಿಕೊಂಡು ಡಿ ಟ್ರೆಂಡ್ ಆಡಿಯೋ ಅಂತ ಮಾಡಿದ್ದೀವಿ ಈಗ. ಸೊ ಈಗ ಅದಕ್ಕೊಂದು 25 ಜನ ಬೆಂಬಲವಾಗಿದ್ದಾರೆ. ಸೊ ಅದು ಒಂದು 25,000 ಆಗಲಿ, 25 ಲಕ್ಷ ಆಗಲಿ, 25 ಕೋಟಿ ಆಗಲಿ ಆ ಚಾನಲ್ಗೆ. ಒಂದು ಸಾಂಗ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ ತುಂಬ ಕಷ್ಟ ಇರುತ್ತೆ ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ. ಬಟ್ ನಾವು ಕೂತ್ಕೊಂಡು ನೋಡೋದು ಬೇರೆ, ಬಟ್ ನೀವು ಆಡಿಸ್ಬೇಕಾದ್ರೆ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಟ್ ನೀವು ಹೆಂಗೆ ಯಾವ ಥರ ಲಿರಿಕ್ಸ್ ಎಲ್ಲ ಬರೀತಿರ್ತೀರಾ, ಯಾವ ಥರ ಮೈಂಡಿಗೆ ಬರುತ್ತೆ, ಒಂದೊಂದು ಸಾಂಗಲ್ಲೂ ಒಂದೊಂದು ಪದದಲ್ಲೂ ನೂರಾರು ಅರ್ಥಗಳನ್ನ ಕಲ್ಪಿಸಿ ಕೊಟ್ಟಿದ್ದೀರಾ. ಪ್ರತಿಯೊಬ್ಬ ಈಗ ಮುಂದೆ ಯಾರಾದರೂ ಗೀತ ರಚನೆಕಾರರಾಗಬೇಕು ಅನ್ನೋರಿಗೂ ಕೂಡ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಾಹಿತ್ಯ ಹುಟ್ಟಬೇಕಂದ್ರೆ ಒಂದು ಸಿಚುವೇಶನ್ನು, ಒಂದು ಘಟನೆ ನೋಡಿದಾಗ ಮಾತ್ರ ಆ ಒಂದು ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯ. ಯಾಕೆಂದರೆ ಸುಮ್ಮನೆ ಏನೋ ಒಂದು ನೋಡಿ ಏನೋ ಒಂದು ಕಾಪಿ ಮಾಡಿದ್ರೆ ಅದು ಸಾಹಿತ್ಯ ಅನ್ನಲ್ಲ, ಸಾಹಿತ್ಯ ಅನ್ನಿಸ್ಕೊಳ್ಳಲ್ಲ. ಅದು ಏನಂದರೆ ಒಂದು ಏನಾದರೂ ಒಂದು ಘಟನೆ ಕಣ್ಣಿಗೆ ಕಂಡಾಗ, ಘಟನೆ ನಾವು ಏನಾದರೂ ವಿಷಯ ಕೇಳಿದಾಗ ಹುಟ್ಟೋದೇ ಸಾಹಿತ್ಯ. ಹೌದು. ಈಗ ನಮ್ಮ ಡಿ ಬಾಸ್ ಅವರು ಜೈಲಲ್ಲಿದ್ದಾಗ ನಾನು ಹೆಚ್ಚು ಕಡಿಮೆ 10 ಸಾಂಗ್ ಮಾಡಿದ್ದೀನಿ. ಜೈಲಲ್ಲಿದ್ದಾಗೆ 10 ಸಾಂಗ್ ಮಾಡಿದ್ದೀನಿ. ಒಂದಷ್ಟು ಸೆಲೆಬ್ರಿಟೀಸ್ಗಳು ತುಂಬ ನನಗೆ ಅಪ್ರಿಷಿಯೇಟ್ ಮಾಡಿ, ತುಂಬಾ ಕಾಮೆಂಟ್ಸ್ ಮಾಡಿ, ಒಂಥರ ಎಲ್ಲ ಏನು ತುಂಬ ಪ್ರೀತಿ ಕೊಟ್ಟರು ನನಗೆ, ಅಷ್ಟೇ ಸಾಕಮ್ಮ. ಅದೊಂದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನಾನು ಹೋದ ವರ್ಷ ಅಲ್ಲ, ಆಚೆ ವರ್ಷ ಬರ್ಡೇಗೆ ಡಿ ಬಾಸ್ ಸರ್ನ, ದರ್ಶನ್ ಸರ್ನ ಮೀಟ್ ಮಾಡಿ ಅವರು ಬ್ಲೆಸ್ಸಿಂಗ್ ತೊಗೊಂಡ್ಬಂದೆ. ಸೊ ಈಗ ರೀಸೆಂಟಾಗಿ ಮೀಟ್ ಮಾಡ್ತೀನಿ, ಆದಷ್ಟು ಬೇಗ ಮೀಟ್ ಮಾಡಬೇಕು. ಯಾಕೆಂದರೆ ತುಂಬ ಅದೇನೋ ಒಂದು ಅವ್ರ ಬಗ್ಗೆ ಸಾಂಗ್ ಬರಿಬೇಕಂದ್ರೆ ಪದಗಳೇ ಸಾಲಲ್ಲ, ಬರಿತಾನೆ ಇರ್ತೀನಿ. ಹೆಚ್ಚು ಕಮ್ಮಿ 35ನೇ ಸಾಂಗು ಈಗ ಬರ್ಡೇಗೆ 36ನೇ ಸಾಂಗು ಅವರ ಒಂದು ಬರ್ಡೇಗೆ ರೆಡಿ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಸಾಂಗ್ ಬರ್ತಿದೆ ಅಂತಿದ್ದೀರಾ, ಬಟ್ ಅದರಲ್ಲಿ ನಾನು ಕೇಳೋದು ಯಾವ ಥರ ಅಂದರೆ ಫುಲ್ಲು ಸ್ಪೆಷಲ್ ಆಗೇ ಇರುತ್ತಾ? ಹೌದು ಮೇಡಮ್, ಖಂಡಿತ. ಸರಿ, ಏನಾದರೂ ನಾನು ಇನ್ನೊಂದೇನೆಂದರೆ ಒಂದು ಸಾಂಗಲ್ಲಿ ಬರೆದಂಥ ಪದಗಳು 10 ಸರಿ ಯೋಚನೆ ಮಾಡ್ತೀನಿ. ಮತ್ತು ಈ ಸೆಲೆಬ್ರಿಟೀಸ್ಗಳೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ, ಏನಾದರೂ ಒಂದು ಹೊಸತನ ಕೊಡಬೇಕು. ನಾವು ಈಗ ಏನೋ ಒಂದು ಪದಗಳು ಬರೆದಿರ್ತೀವಿ. ಈಗ ಮೊನ್ನೆ ಡಿ ಬಾಸ್ ಅವರು ಜೈಲಲ್ಲಿದ್ದಾಗ ಒಂದು ಸಾಂಗ್ ಬರೆದಿದ್ದೆ, ಸೆರೆ ಮನೆಯಲ್ಲಿ ದಾಸ, ನೋವಿನಲ್ಲಿ ವಾಸ, ನ್ಯಾಯ ದೇವತೆ ಕಣ್ಣು ತೆರೆದು ನೋಡು. ಸೊ ಈ ಥರದ್ದು ಪದಗಳೆಲ್ಲ ಆ ಟೈಮಲ್ಲಿ ಆ ಜನರಿಗೆ ಮಾಡಿರ್ತಕ್ಕಂಥ ಸಾಂಗು. ಸೊ ಈಗ ಕ್ರಾಂತಿ ಶುರುವಾಗಿದೆ, ಅದಕ್ಕೂ ಮಾಡಿದ್ವಿ. ಕ್ರಾಂತಿ ಶುರುವಾಗಿದೆ, ಅಭಿಮಾನ ರಂಗೇರಿದೆ, ಮಹತಾಯಿ ಚಾಮುಂಡಿಯು ದಾಸನಿಗೆ ಒಲಿದಾಗಿದೆ, ಡಿ ಬಾಸ್ನ ಕಟೌಟು ಕಂಡ್ರೆ ಟಿಕೆಟು ಸೋಲ್ಡ್ ಔಟು. ಸೊ ಈ ಥರ ಸಾಂಗ್ ಅವಾಗೆಲ್ಲ ತುಂಬ ವೈರಲ್ ಆಯ್ತು ಈ ಸಾಂಗು.
ಆ ಥರ ಈಗ ಮೊನ್ನೆ ರೀಸೆಂಟಾಗಿ ಒಂದು ಸಾಂಗ್ ಮಾಡಿದೆ. ಒಂಥರ ಡಿ ಬಾಸ್ ಅಂದರೆ ಆನೆ, ಸೆಲೆಬ್ರಿಟೀಸ್ಗಳು ಆನೆ ಆನೆ ಅಂತ ಇದ್ರು. ಡಿ ಬಾಸ್ ಅಂದರೆ ಒಂದು ಆನೆದೇನಂತ ಆನೆ ನೋಡಮ್ಮ, ಎಲ್ಲಿದ್ದರೂ ಅದು ಅದ್ರದ್ದು ಒಂದೇ ರೇಟ್. ಅದು ಗುಡಿಸ್ಲಲ್ಲಿದ್ದರೂ ಒಂದೇ ರೇಟು, ಅರಮನೆಗೆ ಹೋದರೂ ಒಂದೇ ರೇಟು. ಈಗ ಕಾಡಲ್ಲಿರುತ್ತೆ ಆನೆ, ಅರಮನೆಗೆ ಬರುತ್ತೆ ಪ್ರತಿ ವರ್ಷ ಅಂಬಾರಿ ಹೊರಲಿಕ್ಕೆ, ಬಟ್ ಅದು ತೂಕ ಎಲ್ಲಿದ್ದರೂ ಒಂದೇ ತೂಕ ಅನ್ನೋದು ಒಂದು ರೀಸೆಂಟಾಗಿ ಒಂದು ಸಾಂಗ್, ಅದನ್ನು ವೈರಲ್ ಆಯಿತು. ಇವರು ಹೇಳ್ತವ್ರೆ ಡಿ ಬಾಸ್ನ ಮರ್ತೆ ಹೋದ್ರಂತ, ಅಂಬಾರಿ ಹೊತ್ತಿರುವ ಅರ್ಜುನರಿ ನಮ್ಮ ಭಗವಂತ. ಅದು ತುಂಬ ವೈರಲ್ ಆಯಿತು. ಸಾಂಗ್ ಮಾಡಬೇಕು ಅಂದರೆ ನಿಮ್ಮ ಇದ್ರ ಪ್ರಕಾರ ಎಷ್ಟು ಬಜೆಟ್ ಬೇಕಾಗ್ಬೋದು? ಯಾವ ಥರ ಅದನ್ನು ನೀವು ಟರ್ನ್ಔಟ್ ಮಾಡ್ತಿದ್ದೀರಾ? ಯಾವ ಥರ? ಖಂಡಿತ ಮೇಡಮ್. ಈಗ ನಾನು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಯೂಟ್ಯೂಬಿಂದ ಅಷ್ಟೊಂದು ರೆವಿನ್ಯೂ ಏನು ಬರೋಲ್ಲ ಮೇಡಮ್. ಅದು ಬರೋ ರೆವಿನ್ಯೂ ಯಾವುದಕ್ಕೂ ಅಲ್ಲ. ಜನಗಳಿಗೇನು ಯೂಟ್ಯೂಬಲ್ಲಿ ಒಳ್ಳೆ ಕಾಸು ಮಾಡ್ತವ್ರೆ ಅಂತ ಅಂದ್ಕೋತಾರೆ, ಬಟ್ ಅದು ತುಂಬ ಕಷ್ಟ ಇದೆ. ಆ್ಯಡ್ ಎಲ್ಲ ಅಡ್ವರ್ಟೈಸ್ ಆಗಬೇಕು, ರೆವಿನ್ಯೂ ಬರಬೇಕು. ಯಾರೋ ಹೇಳ್ತಾರೆ 1 ಮಿಲಿಯನ್ ಆಗಿಬಿಟ್ರೆ ಎಷ್ಟೋ ಬಂದ್ಬಿಡುತ್ತೆ ದುಡ್ಡು ಅಂತ, ಅದೆಲ್ಲ ಸುಳ್ಳು. ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಹೋಗುತ್ತೋ ಅದ್ರ ಮೇಲೆ ರೆವಿನ್ಯೂ ಬರುತ್ತೆ, ಅದು ಏನಕ್ಕೂ ಆಗಲ್ಲ. ಬಟ್ ಏನಂದರೆ ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ಗಳಿರ್ತಾರೆ. ಈಗ ನೋಡಿ, ಈಗ ಡಿ ಬಾಸ್ ಸಾಂಗ್ ಅಂದಾಗ ಸೆಲೆಬ್ರಿಟೀಸ್ಗಳೇ ಒಂದಷ್ಟು ಸಣ್ಣ ಪುಟ್ಟ ಹೆಲ್ಪ್ ಮಾಡೋರು ಇರ್ತಾರೆ. ಈಗ ಡಿ ಬಾಸು ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ನೀವು ಆ ಸಾಂಗ್ಸ್ನ ಆಡ್ತಿರ್ತೀರಲ್ಲ, ನನಗೆ ಇನ್ಸ್ಟಾಗ್ರಾಮು ಯೂಟ್ಯೂಬಿಂದ ಆಲ್ಮೋಸ್ಟ್ ನಿಮ್ಮ ಸಾಂಗ್ಸು ನಾನು ನೋಡ್ತಾನೆ ಇರ್ತೀನಿ. ಅದರಲ್ಲಿ ಕಮೆಂಟ್ಸ್ ಎಲ್ಲ ಬರ್ತಿರುತ್ತೆ. ನೀವು ಈ ಥರ ಮಂಜು ಕವಿಯವರು ಆಡ್ತಾನೆ ಇರ್ತಾರಲ್ಲ, ಯಾವ ರೀತಿ ಆಡ್ತಿರ್ತಾರೆ? ಅವರಿಗೆ ಫ್ರೆಂಡ್ ಸರ್ಕಲಲ್ಲಿ ಸಪೋರ್ಟ್ ಮಾಡ್ತಾರಾ? ಈ ಥರ ಪ್ರಾಬ್ಲಮ್ಸ್ ಆಗಿರೋ ಡಿ ಬಾಸ್ಗೆ ಯಾಕೆ ಅವರು ಆ ಥರ ಸಾಂಗ್ಸ್ನ ಬರೀತಿದ್ದಾರೆ, ಸಾಂಗ್ಸ್ನ ಹಾಡ್ತಿದ್ದಾರೆ ಅನ್ನೋದು ತುಂಬ ಲಕ್ಷಾಂತರ ಕೋಟ್ಯಾಂತರ ಜನ ಅಭಿಮಾನಿಗಳದ್ದು ಪ್ರಶ್ನೆ. ಅಭಿಮಾನದಿಂದ ನಾವು ಒಂದು ಸಾಂಗ್ ಮಾಡಿದ್ರೆ ಅದು ಯಾವ ರೀತಿ ಬೇಕಾದರೂ ನೆರವೇರುತ್ತೆ. ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಲ್ಲಮ್ಮ. ನಾವೀಗ ಒಂದು ಸಾಂಗ್ ಮಾಡ್ತೀವಿ ಅಂತಂದರೆ, ಈಗ ಒಂದು ಡಿ ಬಾಸ್ಗೆ ಅಭಿಮಾನದಿಂದ ಒಂದು ಸಾಂಗ್ ನಾನು ಮಾಡ್ತೀನಿ ಅಂದರೆ ಆ ದೇವರು ಯಾವುದೋ ರೀತಿಯಿಂದ ಅದನ್ನು ನೆರವೇರಿಸಿ ಅದನ್ನು ರಿಲೀಸ್ ಮಾಡಿಸ್ಕೊಡುತ್ತೆ. ಪ್ರತಿಯೊಂದು ಇವಾಗ ನಾನೀಗ ಡೆವಿಲ್ಗೊಂದು ಪ್ರಮೋಷನ್ ಸಾಂಗ್ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ಒಂದು ಸತಿ ಸಂದೇಶಲ್ಲಿ ರಾಕ್ಲೈನ್ ವೆಂಕಟೇಶ್ ಸರ್ ಮೀಟ್ ಆಗಿದ್ದರು. ಸೊ ಅವ್ರಿಗೂ ತೋರಿಸ್ದೆ, ಕಾಟೇರಾಗೆ ಪ್ರಮೋಷನ್ ಸಾಂಗ್ ಮಾಡಿದೆ. ಸೊ ಅದು ತುಂಬ ವೈರಲ್ ಆಯಿತು. 2 ಸಾಂಗ್ ಮಾಡಿದೆ ಕಾಟೇರಾಗೆ, 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಯಿತು. ಅದೊಂದು ಖುಷಿ ಇದೆ. ಈಗ ಸೆಲೆಬ್ರಿಟೀಸ್ ಎಲ್ಲ ಕೇಳೋದಕ್ಕೆ ಒಂದು ಡಿ ಟ್ರೆಂಡ್ ಆಡಿಯೋ ಅಂತೇಳಿ ಒಂದು ಕ್ರಿಯೇಟ್ ಆಯಿತು. ಈಗ ಇದರಲ್ಲಿ ಹೆಚ್ಚಾಗಿ ಡಿ ಬಾಸ್ ಅವರ ಹಾಡುಗಳೇ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಡಿ ಟ್ರೆಂಡ್ ಆಡಿಯೋದಲ್ಲಿ ಡಿ ಬಾಸ್ ಬಗ್ಗೆ ಯಾರೇ ಒಂದು ಲಿರಿಕ್ಸ್ ಬರೆದಿರಲಿ, ಕಾಂಪೋಸ್ ಮಾಡಿರಲಿ, ಆಮೇಲೆ ಸಿಂಗರ್ಗಳು ಯಾರಾದರೂ ಇದ್ದರೆ ಖಂಡಿತವಾಗಿಯೂ ಅದಕ್ಕೊಂದು ನಂಬರ್ ಇರುತ್ತೆ, ಸಂಪರ್ಕ ಮಾಡ್ಬೋದು. ಯಾರಾದರೂ ಹಾಡು ಬರೆಯೋರು, ಲಿರಿಕ್ಸ್ ಬರೆಯೋರು, ಅಥವಾ ಸಿಂಗಿಂಗ್ ಮಾಡೋರು, ಅಥವಾ ಕಾಂಪೋಸ್ ಮಾಡೋರು ಯಾರೇ ಇದ್ದರೂ ಕೂಡ ಡಿ ಬಾಸ್ ಬಗ್ಗೆ, ಸೊ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಅಂತೇಳಿ ಮಾಡಿದ್ದೀವಿ. ಈಗ ಅದಕ್ಕೆ ಡಿ ಟ್ರೆಂಡ್ ಆಡಿಯೋ ಅಂತ ಇಟ್ಟಿರೋದು. ಓಕೆ, ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಟ್ಯಾಲೆಂಟ್ ಇದೆ, ಯಾರ್ಯಾರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಯೋಚಿಸ್ತಿದ್ದೀರೋ ಮಂಜು ಕವಿ ಸರ್ನ ಮೀಟ್ ಮಾಡ್ಬೋದು. ನಿಮಗೊಂದು ಪ್ಲ್ಯಾಟ್ಫಾರ್ಮ್ನ ಕೊಡ್ತಾರೆ, ಒಂದು ಫ್ಯೂಚರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸರ್, ಇವಾಗ ಹೊಸೊಬ್ಬರಿಗೆ ನೀವು ಅವಕಾಶಗಳನ್ನ ಕೊಡ್ತಿದ್ದೀರಾ. ಇವಾಗ ಸರಿಗಮಪದಲ್ಲಿ ಪ್ರೇಮ್ ತಾಪ ಅವ್ರು ಹಾಡಿದರು, ಅವ್ರನ್ನ ಕರೆದು ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ. ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರಿಗೆ ಕನ್ನಡ ಒಂದು ಅರ್ಥ ಆದರೆ ಅರ್ಥ ಆಗಲ್ಲ ಅಂತ ಅವರೇ ಹೇಳ್ತಾರೆ. ಬಟ್ ನೀವು ಯಾವ ಥರ ಅವ್ರನ್ನ ಕಂಟ್ರೋಲಿಗೆ ತೊಗೊಂಡು ಆಡಿಸಿದ್ರಿ ಸರ್? ಅದು ಅಷ್ಟು ಸೂಪರಾಗಿ ತುಂಬ 100 ಮಿಲಿಯನ್ ವ್ಯೂಸ್ ಅನ್ನೋ ಒಂದು ಇದು ಬಂದಿದೆ ಪ್ರಶ್ನೆ. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಪ್ರೇಮ್ ಅವರೇನು ನಮಗೆ ಹಾಡಿದ್ದಾರೆ, ಒಂದು ಡಿ ಬಾಸ್ ಬಗ್ಗೆ ಒಂದು ಸಾಂಗ್ ಆಡಿಸಿದೆ ಮೊನ್ನೆ ರೀಸೆಂಟಾಗಿ. ಸೊ ಅದನ್ನು ತುಂಬ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ. 100 ಮಿಲಿಯನ್ ವ್ಯೂಸು, ಸಿಕ್ಕಾಬಟ್ಟೆ ಲೈಕ್ಸು. 100 ಮಿಲಿಯನ್ ವ್ಯೂಸು, ಸಿಕ್ಕಾಬಟ್ಟೆ ಲೈಕ್ಸು, ಆಗ ಘಟ್ಟ ಸುಮ್ಮನೆ ಕೂರಲ್ಲ, ಡಿ ಬಾಸು ಫ್ಯಾನು ಮಾತು ಸುಳ್ಳಲ್ಲ. ಸೊ ಈ ಒಂದು ಗೀತೆನ ಪ್ರೇಮ್ ಅವ್ರ ಹತ್ರ ಆಡಿಸಿದ್ದೀನಿ. ಸೊ ಅವರು ಹಾಡಲಿಕ್ಕೆ ಮೂಲ ಕಾರಣ ನಮ್ಮ ಆ್ಯಂಕರ್ ನಯನ ಅವರೇ ಮಾಡಿ. ಸೊ ಅವರಿಗೆ ಒಂದು ಯಾವುದೇ ನೋಡಿ, ಒಬ್ಬ ವ್ಯಕ್ತಿಗೆ ಋಣಾನು ಸಂಬಂಧ ಇರುತ್ತೆ. ಒಬ್ಬ ವ್ಯಕ್ತಿ ಬಂದು ಏನೋ ಒಂದು, ಎಷ್ಟೋ ಜನಗಳು ಒಂದು ಹಾಡು ಹಾಡಬೇಕಾದ್ರೆ ಎಷ್ಟೋ ತಪಸ್ಸುಗಳು ಮಾಡ್ತಾರೆ, ಎಷ್ಟೋ ಒಂದು ಓಡಾಡ್ತಾರೆ ಒಂದು ಅವಕಾಶಕ್ಕೋಸ್ಕರ. ಬಟ್ ಯಾರೇ ಆಗಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಸೊ ನಾನೇ ಒಂದು ಟೈಮಲ್ಲಿ ಲಿರಿಕ್ಸ್ ಪೇಪರ್ ಹಿಡ್ಕೊಂಡು ಗಾಂಧಿನಗರ ಎಲ್ಲ ಸುತ್ತಾ ಇದ್ದೆ. ಅಂದರೆ ಎಲ್ಲ ದೊಡ್ಡವ್ರ ಹತ್ರನೇ ಸುತ್ತಾಡಿದೆ. ಬಟ್ ಇಲ್ಲಿ ಯಾರೂ ಬೆಳೆಸಲ್ಲ ಮೇಡಮ್, ನಮಗೆ ನಾವು ಬೆಳಿಬೇಕಷ್ಟೆ. ಸರಿ, ಇಷ್ಟೆಲ್ಲ ಆಗಿ ನೀವು ನಡೆದು ಬಂದಿರೋ ಹಾದಿಲಿ ನಿಮಗೆ ಕಳ್ಳು ಮುಳ್ಳು ಜಾಸ್ತಿ ಇರುತ್ತೆ. ಬಟ್ ಇವಾಗ ಒಂದು ಹಂತದಲ್ಲಿ ಬಂದಿದ್ದೀರಾ. ಬಟ್ ನೀವು ಎಷ್ಟು ಕಷ್ಟಪಟ್ಟು ಇಷ್ಟು ಇದರಲ್ಲಿ ಬಂದಿದ್ದೀರ, ಒಂದು ಸಾಂಗಿಗೆ ಎಷ್ಟು ಅಮೌಂಟ್ ಖರ್ಚು ಮಾಡಿ ನೀವು ಒಂದು ಸಾಂಗ್ನ ಮಾಡ್ಬೋದು ಸರ್? ಮೇಡಮ್, ಈಗ ಮಿನಿಮಮ್ಮು ಒಂದು ಚಿಕ್ಕದಾಗಿ ಒಂದು ಆಲ್ಬಮ್ ಸಾಂಗ್ ಮಾಡಬೇಕಂದ್ರೆ 0 ಬಡ್ಜೆಟ್ ಅಂತೀವಿ. ಅದಕ್ಕೆ ಕಡಿಮೆ ಅಂದರೆ 35,000 ರಿಂದ 40,000 ಬೇಕು.
ಚಿಕ್ಕದಾಗಿ ಸಾಂಗ್ ಮಾಡೋಕ್ಕೆ. ಅಂದರೆ ಒಂದು ಬೇಸಿಕ್ ವರ್ಕು 40,000 to 50,000 ಬೇಕು. ಲಿರಿಕಲ್ ಸಾಂಗ್ ಮಾಡ್ತಾನಮ್ಮ ಎಡಿಟ್ರು, ಲಿರಿಕಲ್ ಸಾಂಗ್ ಮಾಡೋನಿಗೆ 5,000 to 10,000 ಕೊಡಬೇಕಾ? ಆಮೇಲೆ ಒಂದು ಸಾಂಗ್ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಮಾಡೋಕ್ಕೆ ಒಂದು ಸಿಂಪಲ್ಲಾಗಿ ನಾವು ಮಿಕ್ಸಿಂಗ್ ಮಾಸ್ಟ್ರಿಂಗ್ ಮಾಡ್ತೀವಿ ಅಂದರೆ ಅದಕ್ಕೊಂದು 10,000 ಕೊಡಬೇಕು. ಪ್ರೋಗ್ರಾಮರ್ ಮಾಡಿರ್ತಾನೆ, ಪ್ರೋಗ್ರಾಮಿಂಗ್ ಮಾಡೋನಿಗೆ ಒಂದು 10,000. ಅದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಅದನ್ನು ಶೂಟ್ ಮಾಡಿ ನಾವು ಒಂದು ಲಿರಿಕಲ್ ಸಾಂಗೇ ಸಿಂಪಲಾಗಿ ಹೇಳೋದ್ರ, ಒಂದು ಲಿರಿಕಲ್ ಸಾಂಗ್ ಮಾಡಲಿಕ್ಕೆ 50,000 to 60,000 ಬೇಕು, ಸಿಂಪಲ್ಲು. ಸರ್ ನೆಕ್ಸ್ಟು ನಿಮ್ಮ ಸಾಂಗ್ ಬಗ್ಗೆ ಏನಾದರೂ ಕ್ಲೂ? ಖಂಡಿತ ಮೇಡಮ್. ಈಗ ಫೆಬ್ರವರಿ 16 ನಮ್ಮ ಡಿ ಬಾಸ್ ಅವ್ರ ಬರ್ತ್ಡೇಗೆ ಒಂದು ವಿಶೇಷವಾದ ಸಾಂಗ್ ಇದೆ. ತುಂಬ ಎಲ್ಲ ಸೆಲೆಬ್ರಿಟೀಸ್ಗಳಿಗೂ ತುಂಬ ಈ ಗೀತೆ ತುಂಬ ಹತ್ರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೇ ನನ್ನ ಒಂದು ಚಿತ್ರ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತೇಳಿ ನನ್ನ ನಿರ್ದೇಶನದ ಚಿತ್ರ, ಅದು ಕೂಡ ಈಗ ಸದ್ಯದಲ್ಲೇ ಬಿಡುಗಡೆಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಕರ್ನಾಟಕದ ಜನತೆ ಹಾಗೂ ಸೆಲೆಬ್ರಿಟೀಸ್ಗಳು ದಯವಿಟ್ಟು ಈ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರಕ್ಕೆ ಕೂಡ ತಮ್ಮೆಲ್ಲರ ಸಹಕಾರ ಸಪೋರ್ಟು ನನ್ನ ಮೇಲೆ ಇರಲಿ ಅಂಥೇಳಿ, ಈ ಚಿತ್ರತಂಡದ ಮೇಲೆ ಇರಲಿ ಅಂಥೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟ ತನಕ ನಮ್ಮ ಜೊತೆ ಇದ್ದಂಥ ಅವರ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಂತಹ ಮಂಜು ಕವಿ ಸರ್ ಇದ್ದರು. ಡ್ರೀ ಟ್ರೆಂಡ್ ಅನ್ನೋ ಒಂದು ಆಡಿಯೋ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಸೃಷ್ಟಿ ಮಾಡಿದ್ರು, ಯಾವ ರೀತಿ ಬೆಳೆಸ್ತಿದ್ದಾರೆ ಅನ್ನೋದನ್ನ ನಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಫಿಲಮು ರಿಲೀಸ್ ಆಗ್ತಿದೆ. ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ.